ಎಲ್ಲಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗವನ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಇವತ್ತು ಕೂದಲುದುರುವಿಕೆ, ಅದರಲ್ಲೂ ಮಹಿಳೆಯರಲ್ಲಿ ಕೂದಲು ಬಗ್ಗೆ ಭಾಳ ಒಂದು ಪ್ರೀತಿ. ಮಹಿಳೆಯಲ್ಲಿ ಕೂದಲುದುರುವಿಕೆ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಖಂಡಿತವಾಗಿ ಕೂದಲುದುರುವಿಕೆಯನ್ನು ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಹೊಸ ಕೂದಲನ್ನು ತಂದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಆಹಾರದ ಬದಲಾವಣೆ ಮಾಡೋದ್ರ ಮೂಲಕ. ಜೊತೆಗೆ ಜಾಸ್ತಿ ನಟ್ಸು, ಈಗ ಕೂದಲಿಗೆ ಬೇಕಾಗುವಂಥ ಜಿಂಕು, ಸೆಲೆನಿಯಮ್ಮು, ಈ ಥರದ್ದು ಪೋಷಕಾಂಶಗಳನ್ನು ಕೊಡಬೇಕು. ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್ಟು, ಬಡವರ ಬಾದಾಮಿ, ಶೇಂಗಾ, ಇದನ್ನೆಲ್ಲ ಜಾಸ್ತಿ ತಿಂತಾ ಬಂದರೆ, ಬೀಜಗಳು, ಜಿಂಕ್, ಸೆಲೆನಿಯಮ್ ಎಲ್ಲ ಬೀಜಗಳಲ್ಲಿ ಜಾಸ್ತಿ ಇದೆ. ಕುಂಬಳಕಾಯಿ ಬೀಜ, ಈ ಒಂದು ಸೂರ್ಯಕಾಂತಿ ಬೀಜ, ಇದನ್ನೆಲ್ಲ ತಿಂತಾ ಬಂದರೆ ಖಂಡಿತವಾಗಿ 2 ಚಮಚ ಬೀಜವನ್ನು ತಿಂತಾ ಬಂದರೆ ಖಂಡಿತವಾಗಿ ಕೂದಲುದುರುವಿಕೆ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಮನೆಮದ್ದುಗಳು ಕೂಡ ಕೂದಲುದುರುವಿಕೆಯನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಮಾಡುತ್ತೆ. ಸೊ ಈ ಒಂದು ಮನೆಮದ್ದುಗಳನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ತಜ್ಞ ವೈದ್ಯರಾದಂತಹ, ಜೊತೆಗೆ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವಿಜ್ಞಾನ ವಿಭಾಗದಲ್ಲಿ 5.5 ವರ್ಷಗಳ ಕಾಲದ ಪದವಿಯನ್ನು ಪಡೆದು ಆಗಮಿಸಿರುವಂಥ ಡಾಕ್ಟರ್ ಶ್ವೇತಾ ಅವರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಡಾಕ್ಟರ್ ಶ್ವೇತಾ ಅವರು, ನಿಮಗೆ ಈ ಒಂದು ಕೂದಲುದುರುವಿಕೆಯ ಮನೆಮದ್ದುಗಳನ್ನು ತಿಳಿಸುವ ಮುನ್ನ ಒಂದು ಸ್ಪೆಷಲ್ ಆಯಿಲ್ ಮಾಡೋದು ತಿಳಿಸ್ಕೊಡ್ತಾರೆ ಅವರು. ಹಾಗೆ ಆಹಾರದ ಬದಲಾವಣೆ ಹೇಳ್ತಾರೆ. ಅದಕ್ಕೂ ಮುನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ತ್ ಟಿಪ್ಸನ್ನು ಕಳಿಸ್ಕೊಡ್ತೇವೆ. ಅಷ್ಟೇ ಅಲ್ಲ, ಆದಮೇಲೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಈ ಒಂದು ವ್ಯವಸ್ಥೆ ಇದೆ. ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ತಾವೊಂದು ಮಿಸ್ಡ್ ಕಾಲ್ ಕೊಟ್ಟರೆ 1 ಅಥವಾ 2 ದಿವಸ ನಮ್ಮ ವೈದ್ಯರೇ ತಮಗೆ ಕರೆ ಮಾಡ್ತಾರೆ. ವೈದ್ಯರ ಜೊತೆ ಮಾತನಾಡಿ ಆಹಾರ ಔಷಧಿ, ಮನೆಮದ್ದು, ಆಯುರ್ವೇದಿಕ್ ಔಷಧಿ ನಿಮ್ಮ ಸಮಸ್ಯೆಗಳಿಗೆ ಕಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ವ್ಯವಸ್ಥೆಯ ಪ್ರಯೋಜನ ಪಡೀರಿ ಅಂತ ಒಂದು ವಿನಂತಿಯನ್ನು ಮಾಡ್ತಾ, ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಜೊತೆಗೆ ಈ ಒಂದು ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಡಾಕ್ಟ್ರೇ, ಕೂದಲುದುರುವಿಕೆ, ಮಹಿಳೆಯರಲ್ಲಿ ಕೂದಲುದುರುವಿಕೆ. ಹೌದು ಸರ್, ಹೌದು. ಮಹಿಳೆಯರಲ್ಲಿ ದೊಡ್ಡ ಸಮಸ್ಯೆ ಅಂತ ಇತ್ತೀಚೆಗೆ ನೋಡೋದಾದರೆ ಕೂದಲು ಉದುರೋದು, ಹೇರ್ ಫಾಲ್ ಸಮಸ್ಯೆ ಪ್ರತಿಯೊಬ್ಬ ಹೆಂಗಸರಲ್ಲೂ ಕೂಡ ಈಗ ಸಾಮಾನ್ಯವಾಗಿ ನಾವು ನೋಡ್ತೇವೆ. ಇದಕ್ಕೆ ಮುಖ್ಯ ಕಾರಣ ಏನಿರ್ಬೋದು? ಒಂದು ಅಲರ್ಜಿಯಿಂದ ಆಗಿರ್ಬೋದು, ಪೌಷ್ಟಿಕಾಂಶದ ಕೊರತೆಯಿಂದ ಆಗಿರಬಹುದು, ಹೆರಿಡಿಟ್ರಿ ಮೇಲೆ ಕೂಡ ಆಗಿರ್ಬೋದು. ಹೀಗೆ ಹೇರ್ ಫಾಲ್ಗಳು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಕೂಡ, ಹಾರ್ಮೋನಲ್ ವೇರಿಯೇಷನ್ಸಿಂದ ಕೂಡ ಇಂಥ ಸಮಸ್ಯೆಗಳು ಕಾಣಿಸ್ತಾ ಇರ್ತದೆ. ಸೊ ಹಾಗಾದರೆ ನಾವು ಮನೆಯಲ್ಲೇ ಹೇಗೆ ಇದನ್ನು ಕೂದಲು ಉದುರುವಿಕೆಯನ್ನು ಕಮ್ಮಿ ಮಾಡಿ ಕೂದಲ ಬೆಳವಣಿಗೆಯನ್ನು ಹೇಗೆ ಜಾಸ್ತಿ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ಯಾರೆಲ್ಲ ಟೀ, ಕಾಫಿ ಹಾಗೂ ಆಲ್ಕೋಹಾಲ್, ಸ್ಮೋಕಿಂಗ್, ಈ ಥರ ಖಾರ, ಹುಳಿ ಹಾಗೂ ಉಪ್ಪನ್ನು ಸೇವನೆಯನ್ನು ಸ್ವಲ್ಪ ಅವಾಯ್ಡ್ ಮಾಡೋದ್ರಿಂದ ಇಂಥ ಸಮಸ್ಯೆಯಿಂದ ಬೇಗನೆ ಹೊರಗಡೆ ಬರ್ಬೋದು. ಅದೇ ರೀತಿ ಮುಖ್ಯವಾಗಿ ಹೇಳೋದಾದರೆ, ನಾವು ಹೆಂಗಸರಲ್ಲಿ ಈ ಕೂದಲು ಅನ್ನೋದೇ ಒಂದು ಮೇಯ್ನ್ ಸೌಂದರ್ಯವನ್ನು ಕಾಣುವಂಥದ್ದಂದರೆ ಕೂದಲು ತುಂಬ ಮುಖ್ಯ. ಈ ಕೂದಲು ಅಂತ ನಾವು ಏನು ಹೇಳಿದಾಗ ಎಲ್ಲರಿಗೂ ಕೂಡ ನೆನಪಿಗೆ ಬರೋದು, ಅವ್ರದ್ದು ಕೂದಲು ಚೆನ್ನಾಗಿದೆ ಅಂದ ತಕ್ಷಣ ಯಾವ ಶಾಂಪೂ ಹಾಕ್ತೀವಿ, ಯಾವ ಹೇರ್ ಆಯಿಲ್ ಯೂಸ್ ಮಾಡ್ತೀವಿ ಅಂತ ಕೇಳ್ತಾರೆ. ಸೊ ಅದನ್ನು ನಾವು ಮನೇಲಿ ಹೇಗೆ ನಾವು ಈ ಉದುರುವ ಕಂಡೀಷನ್ನಲ್ಲಿ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಏನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂದರೆ, ಇದನ್ನು ನಾವು ಮನೆಯಲ್ಲೇ ನಾವು ಎಳೆ ಏನು ನಾವು ಕರಿಬೇವಿನ ಸೊಪ್ಪು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 6ರಿಂದ 7 ಕರಿಬೇವು ಸೊಪ್ಪು, ಎಳೆಯದಾಗಿರುವಂತಹ ಕರಿಬೇವನ್ನು 1 ಚಮಚ ಜೀರಿಗೆಯೊಂದಿಗೆ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ತಗೊಂಡು ಅದಕ್ಕೆ ಚೆನ್ನಾಗಿ 2ರಿಂದ 3 ಲೀಟರಷ್ಟು ನೀರು ಕುಡಿತಾ ಬಂದರೆ ಖಂಡಿತ ಕೂದಲುದ್ರೋ ಸಮಸ್ಯೆಯು ಕೂಡ ಕಮ್ಮಿ ಆಗ್ತದೆ. ಕೂದಲಿಗೆ ಬಹಳ ಒಳ್ಳೆಯದು. 7ರಿಂದ 8, 10 ಎಲೆಗಳನ್ನು ಜೀರಿಗೆ ಜೊತೆಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವಂಥ ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ಕೂದಲಿಗೆ ಬೇಕಾದಂಥ ಪೋಷಕಾಂಶಗಳು ಸಿಗುತ್ತೆ, ಅನೇಕ ರೀತಿಯ ಪೋಷಕಾಂಶಗಳು ಸಿಗುತ್ತೆ. ಹಾಗಾಗಿ ಇದನ್ನು ಮಾಡಿ. ಇತರ ತೊಂದರೆಗಳಿಗೂ ಇದು ಒಳ್ಳೆಯದು, ಕೂದಲಿಗೂ ಕೂಡ ತುಂಬ ಒಳ್ಳೆಯದು, ಸ್ಕಿನ್ನಿಗೂ ಕೂಡ ಒಳ್ಳೆಯದು. ಹೌದು ಸರ್. ಅದೇ ರೀತಿ ಹೇಳೋದಾದರೆ ಆಯಿಲ್, ನಾವು ಡೈಲಿ ಒಂದು ಆಯಿಲ್ ಮನೆಯಲ್ಲೇ ಮಾಡುವಂಥ ಒಂದು ಆಯಿಲನ್ನು ಮೇಡಮ್ ಹೇಳ್ಕೊಡ್ತಾರೆ. ಈ ಆಯಿಲನ್ನು ನೀವೇ ಪ್ರಿಪೇರ್ ಮಾಡಿಕೊಂಡು ಡೈಲಿ ಉಪಯೋಗಿಸ್ತಾ ಬರ್ಬೋದು, ಅಥವಾ ವಾರದಲ್ಲಿ 2-3 ದಿವಸ ಆದರೂ ಹಾಕ್ತಾ ಬರ್ಬೋದು. ಖಂಡಿತ ಹೆಲ್ಪ್ ಆಗುತ್ತೆ. ಹೇಳಿ. ಪ್ರತಿನಿತ್ಯ ಕರಿಬೇವು ಎಲೆಗಳನ್ನ ಬಿಸಿಲಿನಲ್ಲಿ ಒಣಗಿಸ್ಕೊಂಡು ಪೌಡರ್ ಮಾಡಿಟ್ಕೊಳ್ಬೇಕು. ಅದಕ್ಕೆ 2 ಚಮಚದಷ್ಟು ಮೆಂತೆ ಪೌಡರ್ ಹಾಗೂ 2 ಚಮಚದಷ್ಟು ನೆಲ್ಲಿಕಾಯಿ ಪೌಡರ್ನ ಅರ್ಧ ಲೀಟರ್ ಕೊಬ್ಬರಿ ಎಣ್ಣೆ, ಕೊಕೊನಟ್ ಆಯಿಲೊಂದಿಗೆ ಚೆನ್ನಾಗಿ ಕುದಿಸಿ ಅದನ್ನ ಸ್ಟ್ರೈನ್ ಮಾಡಿ ಶೋಧಿಸ್ಕೊಂಡು ಅದನ್ನ ಪ್ರತಿನಿತ್ಯ ತಲೆಗೆ ಹಾಕ್ತಾ ಬಂದರೆ ಖಂಡಿತ ಕೂದಲ ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗುತ್ತೆ. ಅದೇ ರೀತಿ ಕೂದಲು ಉದುರುವಂಥ ಸಮಸ್ಯೆಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಈ ಆಯಿಲ್ ಮಾಡುವಂಥ ವಿಧಾನ ಭಾಳ ಸುಲಭ. ಇಲ್ಲಿ ವರ್ಜಿನ್ ಕೊಕೊನಟ್ ಆಯಿಲನ್ನು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ಈ ವರ್ಜಿನ್ ಕೊಕೊನಟ್ ಆಯಿಲ್ನ ನಾವು ನಿಮಗೆ ಕಳಿಸ್ಕೊಡ್ತೇವೆ. ಖಂಡಿತವಾಗಿ ಇದನ್ನು ನೀವು ಮನೆಯಲ್ಲೂ ಮಾಡ್ಕೋಬೋದು. ಅದೇ ರೀತಿ ವಿಟಮಿನ್ ಡಿ ಜೀವಸತ್ವ
ಏನಾದರೂ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದ್ದರೂ ಕೂಡ, ವಿಟಮಿನ್ ಇ ಡಿಫಿಷಿಯನ್ಸಿ ಇದ್ದರೂ ಕೂಡ ಕೂದಲು ಉದುರುವುದನ್ನು ನಾವು ಸಾಮಾನ್ಯವಾಗಿ ನೋಡ್ತೇವೆ. ವಿಟಮಿನ್ ಡಿ ಅನ್ನು ಬ್ಲಡ್ ಚೆಕ್ ಮೂಲಕ ಕಂಡುಹಿಡಿಯೋದು ಒಳ್ಳೆಯದು. ಸೊ ವಿಟಮಿನ್ ಡಿ ವಾರಕ್ಕೆ ಒಂದು ದಿವಸ ಚೀಪೋದ್ರಿಂದಾಗಿ 60K ಮಾತ್ರೆ ಬರುತ್ತೆ. ಚೀಪೋದ್ರಿಂದ ಖಂಡಿತವಾಗಿ ಹೆಲ್ಪ್ ಆಗುತ್ತೆ. ಹಾಗೆಯೇ ವಿಟಮಿನ್ ಇ ಅನ್ನುವಂಥ ಮಾತ್ರೆ ಸಾಮಾನ್ಯವಾಗಿ ನಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಅದನ್ನು ವಾರದಲ್ಲಿ 1-2 ದಿವಸ ತಿಂತಾ ಬಂದರೆ ಅದು ಕೂಡ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹೌದು, ವಿಟಮಿನ್ ಡಿ ಡಿಫಿಷಿಯನ್ಸಿ ಇದೆ ಅಂದರೆ ಪ್ರತಿನಿತ್ಯ ಒಂದು 15 to 20 ಮಿನಿಟ್ಸ್ ಎಳೆ ಬಿಸಿಲು, ಮಾರ್ನಿಂಗ್ ಎಳೆ ಬಿಸಿಲು, ಅದೇ ರೀತಿ ಈವ್ನಿಂಗ್ ಎಳೆ ಬಿಸಿಲಲ್ಲಿ ನಿಂತ್ಕೊಳ್ಳೋದ್ರಿಂದ ಇಂಥ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಅದೇ ರೀತಿ ವಿಟಮಿನ್ ಈ ಸಾಕಷ್ಟು ನಟ್ಸ್ಗಳಲ್ಲಿ ನಾವು ನೋಡ್ತೇವೆ, ಬಾದಾಮಿ, ಪಿಸ್ತಾ, ಅಕ್ರೋಟ್, ಶೇಂಗಾ. ಇದೇ ರೀತಿ ಬಾದಾಮಿಯಲ್ಲಿ ಹೆಚ್ಚು ವಿಟಮಿನ್ ಇ ಸಿಗೋದ್ರಿಂದ ಕೂದಲು ಉದುರುವಂಥ ಸಮಸ್ಯೆಗಳನ್ನ ನಾವು ಕಮ್ಮಿ ಮಾಡ್ಕೊಳ್ಬೋದು. ಅದೇ ರೀತಿ ಹೆಚ್ಚು ಪ್ರೋಟೀನ್ಗಳನ್ನ ತಗೊಳ್ಳೋದ್ರಿಂದ, ಹಾಲು ಮೊಸರುಗಳನ್ನ ಯೂಸ್ ಮಾಡೋದ್ರಿಂದ, ಅದೇ ರೀತಿ ಒಮೆಗಾ 3 ಫ್ಯಾಟಿ ಆಲ್ಫಾ ನ್ಯಾಚುರಲ್ಸ್ ಒಮೆಗಾ 3 ಫ್ಯಾಟಿ ಆಸಿಡ್ ಕ್ಯಾಪ್ಸೂಲ್ಸ್ಗಳು ಸಿಗುತ್ತೆ, ಅದನ್ನು ಪ್ರತಿನಿತ್ಯ ತಗೊಳ್ಳೋದ್ರಿಂದ, ಫ್ಲ್ಯಾಕ್ಸ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಇದೇ ಥರ ಹಲವಾರು ಸೀಡ್ಸ್ಗಳನ್ನ ನಾವು ಪ್ರತಿನಿತ್ಯ 1 ಸ್ಪೂನ್ ನಮ್ಮ ಮಜ್ಜಿಗೆ ಅಥವಾ ಮೊಸರಿನ ಜೊತೆಗೆ ಸೇವನೆ ಮಾಡೋದ್ರಿಂದ ಕೂಡ ಈ ಕೂದಲು ಉದುರುವುದನ್ನು ನಾವು ಕಮ್ಮಿ ಮಾಡ್ಕೊಳ್ಬೋದು. ಸೊ ಆಲ್ಫಾ ನ್ಯಾಚುರಲ್ ಅವರು ತುಂಬ ಸಂಶೋಧನೆಗಳನ್ನು ಮಾಡಿ ಅನೇಕ ರೀತಿಯ ಒಂದು ಡಾಟಾಸನ್ನು ಅನಾಲಿಸಿಸ್ ಮಾಡಿ ಇವತ್ತು ಸ್ಕಿನ್ ಆ್ಯಂಡ್ ಹೇರ್ ಅನ್ನುವಂಥ ಒಂದು ಮಾತ್ರೆಯನ್ನು ರೆಡಿ ಮಾಡಿದ್ದೇವೆ. ಈ ಸ್ಕಿನ್ ಆ್ಯಂಡ್ ಹೇರ್ ಅನ್ನುವಂಥ ಮಾತ್ರೆಯನ್ನು ದಿನ 1 ತೆಗೆದುಕೊಳ್ತಾ ಬಂದರೆ ಖಂಡಿತವಾಗಿ ಈ ಒಂದು ಹೇರ್ ಫಾಲ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಕೆಲವು ಸರಳವಾದಂತಹ ಪ್ರಮುಖವಾದಂತಹ ಪೌಷ್ಟಿಕ ಆಹಾರವನ್ನು ನಾವು ನಿಮ್ಮ ಮನೆಗೆ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ಕೆಳಗಡೆ ಬರ್ತಾ ಇರುವಂಥ ನಂಬರಿಗೆ ಒಂದು ಮಿಸ್ಡ್ ಕಾಲ್ ಕೊಡಿ. ಖಂಡಿತವಾಗಿ ನಿಮ್ಮ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡಲಿಕ್ಕೆ ನಾವು ಸಹಾಯ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಡಾಕ್ಟ್ರಿಗೂ ಕೂಡ ಧನ್ಯವಾದಗಳು. ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ. ತಮಗೂ ವಂದನೆಗಳು.